ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡಿ, ನಾನು ಶುಕ್ರವಾರ, ಇವತ್ತು ಫ್ರೈಡೇ. ಎಲ್ರಿಗೂ ಹ್ಯಾಪಿ 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 ಫ್ರೈಡೇ. ಪೂಜೆ ಆಯಿತು ಇವಾಗ. ನೋಡಿ, ಟೈಮು ಕೂಡ ಆಯಿತು. ತುಂಬ ಟೀ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಬೇಗನೆ ಎದ್ದೆ, ಬಟ್ ನನಗೆ ಯಾಕೋ ಲೇಟ್ ಆಯ್ತು ಇವತ್ತು. ವಿಡಿಯೋ ಮಾಡಬೇಕು, ನಾನಿನ್ನು ವಿಡಿಯೋ ಮಾಡಬೇಕು. ಚಿನ್ನು, ಈಗ ಸೇಫ್ಟಿ ಪಿನ್ ಅದು 20 ರೂಪೀಸ್ ತಗೋ. ಸೇಫ್ಟಿ ಪಿನ್ ತಗೋ, 10 ರೂಪೀಸ್ ವಾಪಸ್ ತಾ. ಸೇಫ್ಟಿ ಪಿನ್ 3-4 ಯೂಸ್ ಮಾಡಿ ಮತ್ತೆ ಹಂಗೆ ಇಟ್ಕೋ ವಾಪಸ್. ಎಲ್ಲ ಅಲ್ಲೇ ಬಿಟ್ಟು ಬನ್ನಿ. ಈಗೆಲ್ಲ ಮೆಂಟ್ಲು, ಆಮೇಲೆ ತಗೊಂಡೋಗಿ ಇಟ್ಟು ಜಲ್ದಿ ಓಪನ್ ಆಯ್ತದ. ಇವಾಗ ಬಂದಿದೆ ನನ್ನ ಮನೆಗೆ. 3 ಗಂಟೆ ಕರೆಕ್ಟ್ ಟೈಮು. ಊಟ ಮಾಡಬೇಕು, ಹಸಿವಾಗ್ತಾಯಿದೆ ಟು ಮಚ್ಚು. ಅಲ್ಲಿ ಬೆಲೆ ಅವರು ಒಳಗಡೆನೇ ಬಿಟ್ಟಿಲ್ವಂತೆ, ಹೊರಗಡೆನೇ ಇದ್ದಾರಂತೆ. ಸೊ ಹಾಗಾಗಿ ಮತ್ತೆ ಬಾಕ್ಸ್ ತಂದು ಕೊಟ್ಟಿದ್ದಾರೆ, ಅದನ್ನು ತಿಂದ್ಬಿಟ್ಟು ಬಾಯ್. ಹಾಯ್, ನಾನಿಲ್ಲಿ ಮನೆ ಹೊರಗಡೆ ಕೂತಿದ್ದೇನೆ. ಒಂದು ಆಟೋ ಬುಕ್ ಆಗ್ತಾಯಿಲ್ಲ ಆ್ಯಕ್ಚುಲಿ, ಅದಕ್ಕೆ ಕೂತಿದ್ದೀನಿ. ನನಗೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್. ನಾನು ಒಬ್ಬಳೇ ಹೋಗ್ತಾ ಇರೋದು. ಅವರು ಮೊದಲೇ ನಮ್ಮ ಅತ್ತಿಗೆ ಚಿನ್ನಿ ಎಲ್ಲ ಹೋದ್ರು ಮೊದಲೇ. ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ಆಟೋ ಬುಕ್ ಆಗ್ತಾಯಿಲ್ಲ, ಅದಕ್ಕೆ ವೇಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಬುಕ್ ಆಗುತ್ತೇನೋ ಅಂತ. ಯಾವ ವೇ ಅಂತಲೂ ಗೊತ್ತಿಲ್ಲ, ಅದಕ್ಕೆ ಆಟೋ ಬುಕ್ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್. ಎಷ್ಟಾಯಿತು ನನಗೆ, ಎಷ್ಟು ಚೆನ್ನಾಗಿದೆ ನೋಡಿ. ಚಿನ್ನಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಇದು ಎಂಟ್ರೆನ್ಸು. ಇದು ಬಂದ್ಬಿಟ್ಟು ಈ ಸೈಡ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೇವಾಂಗ್ಲ ಪ್ರೌಢ ಶಾಲೆ 18th ಆ್ಯನ್ಯುವಲ್ ಡೇ ವಾರ್ಷಿಕೋತ್ಸವ ನೃತ್ಯ ತರಂಗ ಅಂತ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸೂಪರಾಗಿತ್ತು. ಸೂಪರಾಗಿ ಮಾಡಿದ್ರು ಆ್ಯಕ್ಚುಲಿ. ಚಿನ್ನಿ ಸ್ಕೂಲು ಬರಲ್ಲೇ ಹೋಗ್ಯದೇನ್ರಿ. ಅರೇಂಜ್ ಮಾಡಿರೋದಾದ್ರೆ ಅದು ಒಂದು ಕೇಕ್ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಅದು ಕೇಕ್ ಅಲ್ಲೇ ಪ್ರೋಗ್ರಾಮ್ನ ಅರೇಂಜ್. With each region possessing its unique style, Ghumar is a traditional folk dance of Rajasthan performed by the women folk who are clad in veils and flowing dresses called Ghagra. With a huge round of applause, we will welcome our 6 girls to perform the dance. Music.
ತಕ್ಕೊಂಡಿಲ್ಲ. ಇವಾಗ ಬಂದೆ ನಾನು. ನಿಜ ಚಿನ್ನೆ ಫ್ಯಾಬುಲಸ್ ಡ್ಯಾನ್ಸ್ ಮಾಡ್ತೆ. ಇಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲ್ಲ. ಆ್ಯಕ್ಚುಲಿ ಅವಳಿಗೆ ಸ್ಟೇಜ್ ಫಿಯರ್ ಅಂದರೆ ಸ್ಟೇಜ್ ಕರೇಜ್ ಇಲ್ಲ ಅವಳಿಗೆ. ಅಂದರೆ ಸ್ಟೇಜ್ ಮೇಲೆ ಹೋದ ತಕ್ಷಣ ಹೆದರ್ತಾಳೆ. ಬಟ್ ಇವತ್ತು ನಿಜ ನನಗೆ ಅನ್ಬಿಲೀವೇಬಲ್ ಅಂದರೆ ಅನ್ಬಿಲೀವೇಬಲ್ ಅಷ್ಟೊಂದು ಚೆನ್ನಾಗಿ ಮಾಡ್ತು. ಅವಳು ಎದುರುಗಡೆ ಹೇಳಿದರೆ ನಿನ್ನ ತಲೆ ಮೇಲೆ ಬಂದು ಕೂತ್ಕೊತಾಳೆ. ಅದಕ್ಕೆ ನಾನು ಹೇಳಿಲ್ಲ. ಒಂದು ಡ್ರಾಮಾ ಇತ್ತು, ಅದು ಸೂಪರಾಗಿ ಮಾಡಿದ್ಲು. ಆಮೇಲೆ ಒಂದು ಡ್ಯಾನ್ಸ್ ಇತ್ತು, ಒಂದು ಡ್ರಾಮಾ ಇತ್ತು. ಚೆನ್ನಾಗಿ ಮಾಡಿದ್ಲು. ಇಷ್ಟ ಆಯಿತು ನನಗೆ. ಹೋಗಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಏನಿಲ್ಲ, ಅಷ್ಟೇ ಖುಷಿ ಆಗ್ತಾಯಿದೆ. ಬೆಳಗ್ಗೆಯಿಂದ ನಾನು ಬೇಜಾರಲ್ಲಿದ್ದೆ. ಅವಳು ಬರ್ತಾಯಿತ್ತು. ಬಟ್ ಇವಾಗ ಮೈಂಡ್ ರಿಲ್ಯಾಕ್ಸ್ ಆಯಿತು, ಖುಷಿನೂ ಆಯಿತು. ಬಾಯ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು 11 ಗಂಟೆ ಎದ್ದಿದ್ದೆ ನಾನು. 9 ಗಂಟೆ ಇವತ್ತು ಲೇಟ್ ಆಯಿತು. ಸ್ನಾನ ಎಲ್ಲ ಆಯಿತು. ಮುಖಕ್ಕೆಲ್ಲ ವಾಸ್ಲೈನ್ ಹಚ್ಕೊಂಡಿದ್ದೀನಿ ನೋಡಿ ನಾನು. ಯಾಕಂದರೆ ಫುಲ್ಲು ಒಡೆದೋಗಿದೆ. ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಲ್ವ, ಮತ್ತು ಗಾಳಿಗೆ ಹೋಗ್ತೀನಲ್ವ, ಹಾಗೇ ಅದಕ್ಕೆ ಫುಲ್ಲು ಒಡೆದೋಗಿ ಥರ ಆಗಿತ್ತು. ನನಗೆ ಉರಿತೈತೆ ಇವಾಗ ಹಚ್ಕೊಂಡ್ರೆ ವಾಸ್ಲೈನೆಲ್ಲ. ಹಂಗಾಗ್ತಾಯಿದೆ. ಒಂದು ಸ್ವಲ್ಪ ಬಿಟ್ಟು ಮತ್ತೆ ಮುಖ ತೊಳ್ಕೊತೀನಿ. ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ಒಣಗಿದ್ದು ಆಯ್ತಲ್ಲ ನೋಡಿ. ಹಾಕಿದ್ದೀನಿ. ಪೊಟ್ಯಾಟೋನ ಬಾಯ್ಲ್ ಮಾಡಿಕ್ಕಿದ್ದೀನಿ. ಅದು ಇವತ್ತಿಗಲ್ಲ, ನಾಳೆ. ಇವತ್ತು ಸಂಡೇ ಪ್ರೋಗ್ರಾಮು. ನಾನು ಬಟ್ಟೆ ಮಡ್ಚೋದು ಇಟ್ಕೊಂಡಿದ್ದೀನಿ. ಯಾಕಂದರೆ ಬೀರೋದಲ್ಲೂ ಹೆಂಗಂದ್ರೆ ಹಂಗೆ ಫೈಲ್ಗಳು ಎಲ್ಲಂದ್ರಲ್ಲೇ ಬಿದ್ದುಬಿಟ್ಟಿದೆ. ಅಂದರೆ ತೊಗೊಳ್ಳೋದು ಇಕ್ಕೋದು ಹಾಗೆ ಆಗಿಬಿಟ್ಟಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇವತ್ತು ಬಟ್ಟೆ ಮಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗಾಗಿ 1 ಅವರಲ್ಲೆಲ್ಲ ಮುಗ್ದೋಗುತ್ತೆ. ಸುಮ್ಮನೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದೇ ಆಗೋಯ್ತೆ. ಹಾಗಾಗಿ ಬಟ್ಟೆ ಮಡ್ಚಿದ್ದೀನಿ. ಒನ್ ಅವರ್ ಅಬವ್ ಅಂದರೆ ಒಂದು 40 to 45 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಂಜೆ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.